ಈ ಚಾಪ್ಟ್ರಲ್ಲಿ ಮತ್ತು ಬರುವಂಥ ಚಾಪ್ಟರ್ಸಲ್ಲೆಲ್ಲ ನಾವು ರೇಟ್ ಆಫ್ ಚೇಂಜಿನ ಕಾನ್ಸೆಪ್ಟ್ ಉಪಯೋಗಿಸ್ತೀವಿ. ಏನಪ್ಪ ಅದು ಅಂತ ಹೇಳಿದ್ರೆ ನಮ್ಮ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಹೇಳ್ಬೋದು. ಒಂದು ಗ್ರಾಫ್ ಬಿಡಿಸಿದಾಗ ಆ ಗ್ರಾಫ್ ಮೇಲೆ ನಾವು ಟ್ಯಾಂಜೆಂಟ್ಸ್ ಬರಿಬೋದು, ಅದು ಸ್ಲೋಪ್ ಏನು ಅಂತ ಹೇಳಿ ಮಾತಾಡೋದೇ ರೇಟ್ ಆಫ್ ಚೇಂಜ್. ಇದು ಹೇಗೆ ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ how one variable depends on the other variable. ಸರಿನಾ? ಸೊ ಈ ರೀತಿ ಅದು ಸಹಾಯ ಮಾಡುತ್ತೆ. ಹೌ ಡು ಯು ಫೈಂಡ್ ದ ರೇಟ್ ಆಫ್ ಚೇಂಜ್ ಅಟ್ ಎ ಇನ್ಸ್ಟೆನ್ಸ್? ಸೊ ಇಲ್ಲಿ ಬರೋವಂಥ ಪ್ರಶ್ನೆಗಳು ಮತ್ತು ಮುಂದೆ ಬರೋವಂಥ ಪ್ರಶ್ನೆಗಳೆಲ್ಲ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಆನ್ ಅ ಬೇಸಿಕ್ ಲೆವೆಲ್ ನಾವು ಎಫ್ ಆಫ್ ಎಕ್ಸ್ ಕಂಡುಹಿಡಿಬೇಕು. ಅದೇ ನಾವು ಈಕ್ವೇಷನ್ ನಾವೇ ಕಂಡುಹಿಡಿಬೇಕು, ಆಯಿತಾ? ಮತ್ತು ಅದನ್ನು ಡಿರೈವ್ ಮಾಡಬೇಕು. ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ದ್ಯಾಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಎವರ್ ದ ವೇರಿಯಬಲ್ ಇಸ್. ಕೊನೆಯದಾಗಿ ನಾವು ಯಾವ ಇನ್ಸ್ಟೆನ್ಸಲ್ಲಿ ಏನು ಬೇಕಾಗುತ್ತೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸರಿನಾ? ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗಿವನ್, ಆಯಿತಾ? ಯಾವುದು ಡಿಪೆಂಡೆಂಟು ಯಾವುದು ಇಂಡಿಪೆಂಡೆಂಟ್ ಅಂತೆಲ್ಲ ಹೇಳಿ ಅದ್ರ ಮೇಲೆ ನಾವು ವೇರಿಯಬಲ್ಸ್ ಬಗ್ಗೆ ಮಾತಾಡಬೇಕು. ಅದ್ರ ಮೇಲೆ ನಾವು ಎಕ್ಸ್ಪ್ರೆಷನ್ಸ್ನ ಡಿರೈವ್ ಮಾಡ್ಕೊಬೇಕು. ಸರಿನಾ? ಇದೇ ಫಂಡಮೆಂಟಲ್ಸು. ತುಂಬ ಬೇಸಿಕ್ ಲೆವೆಲಲ್ಲೇ ಈ ಕೆಲಸ ಮಾಡ್ತೀವಿ ಅಷ್ಟೇ, ಆಯಿತಾ? ಅದಾಯಿತು ಅಂದಮೇಲೆ ವಿಲ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಪೆಂಡೆಂಟ್ ವೇರಿಯಬಲ್. ಅದಾಯಿತು ಅಂದಮೇಲೆ at a particular instance of time we need to substitute x is equal to some value, t is equal to some value. ಈ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು, ಆಯಿತಾ? ಹೋಗ್ತಾ ಹೋಗ್ತಾ ನಿಮ್ಗೆ ತಿಳಿಯುತ್ತೆ ಏನು ಅಂಥೇಳಿ. ಮತ್ತು ಮುಂದೆ ರೇಟ್ ಆಫ್ ಚೇಂಜಲ್ಲಿ ಹಲವಾರು ವ್ಯಾಲ್ಯೂಸ್ ಬರುತ್ತೆ. ಇನ್ ಜನರಲ್ ವಿ ಕ್ಯಾನ್ ಕ್ಲಾಸಿಫೈ ದಮ್ ಆಸ್, ಮೊದಲನೇದು ಪಾಸಿಟಿವ್ ರೇಟ್ ಆಫ್ ಚೇಂಜ್, ನೆಗೆಟಿವ್ ರೇಟ್ ಆಫ್ ಚೇಂಜ್, ಕೊನೆಯದಾಗಿ ಝೀರೋ ರೇಟ್ ಆಫ್ ಚೇಂಜ್, ಆಯಿತಾ? ಮ್ಯಾಥಮೆಟಿಕಲಿ ಪಾಸಿಟಿವ್ ಅಂತ ಹೇಳಿದಾಗ ಹೇಗೆ ಕಾಣುತ್ತದೋ ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಅ ವ್ಯಾಲ್ಯೂ ವಿಚ್ ಇಸ್ ಗ್ರೇಟರ್ ದೆನ್ ಝೀರೋ ಫಾರ್ ಅ ಗಿವನ್ ಇಂಟರ್ವಲ್. ಒಂದು ಗ್ರಾಫಲ್ಲಿ ಗ್ರಾಫು ಹೆಚ್ಚು ಕಮ್ಮಿ ಆಗ್ಬೋದು, ಒಂದು ಭಾಗ ಹೆಚ್ಚಿರ್ಬೋದು, ಒಂದು ಭಾಗ ಕಮ್ಮಿ ಇರ್ಬೋದು. ಸ್ಲೋಪ್ ಅಂತ ಹೇಳ್ತಿರೋದು ಒಂದು ಭಾಗ ಪಾಸಿಟಿವ್ ಇರುತ್ತೆ, ಒಂದು ಭಾಗ ನೆಗೆಟಿವ್ ಇರುತ್ತೆ. ಸೊ ಈ ರೀತಿಯಲ್ಲೆಲ್ಲ ಹಾಕೊಂಡು ಹೋಗುತ್ತೆ. ಸೊ ವಿಲ್ ಜಸ್ಟ್ ಟಾಕ್ ಅಬೌಟ್ ಇಂಟರ್ವಲ್ಸ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿದ್ರೆ ಲೆಕ್ಕ. ಸೊ ಒಂದು ಗ್ರಾಫ್, ಈ ಥರದ ಗ್ರಾಫ್ ನೋಡಿದಾಗ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಹೆಚ್ಚಾಗ್ತಾ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಹೆಚ್ಚಾಕೊಂಡು ಹೋಗುತ್ತೆ, ಆಯಿತಾ? ಸೊ ದಿಸ್ ಈಸ್ ಆಲ್ವೇಸ್ increasing for the given interval of a and b. ಸರಿನಾ? ಮತ್ತೆ ಈ ನೆಗೆಟಿವ್ ಗ್ರಾಫ್ ಬಗ್ಗೆ ಮಾತಾಡಿದಾಗ ಮ್ಯಾಥಮೆಟಿಕಲಿ ಹೇಗೆ ಕಾಣುತ್ತಪ್ಪ ಅಂತ ಹೇಳಿದ್ರೆ ವೆನ್ ಯು ಡಿಫ್ರೆನ್ಷಿಯೇಟ್ ದಟ್ ಇಟ್ ಇಸ್ ಲೆಸ್ ದ್ಯಾನ್ ಝೀರೋ. ಗ್ರಾಫ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ಇಲ್ಲೂ ಕೂಡ ಫಾರ್ ಎ ಗಿವನ್ ಇಂಟರ್ವಲ್, ಯಾಕಂತ ಹೇಳಿದ್ರೆ ಒಂದು ಗ್ರಾಫು ಯಾವಾಗಲೂ ಕಮ್ಮಿ ಆಗಬೇಕು ಅಂತ ಏನಿಲ್ಲ, ಯಾವಾಗಲೂ ಹೆಚ್ಚಾಗಬೇಕು ಅಂತ ಏನಿಲ್ಲ, ಕಾಂಬಿನೇಷನಲ್ಲಿ ಇರುತ್ತೆ ಜನರಲ್ಲಾಗಿ, ಆಯಿತಾ? ರಿಯಲ್ ಲೈಫ್ ಸಿನಾರಿಯೋ ಬಗ್ಗೆ ಮಾತಾಡಿದಾಗ ಅಫ್ಕೋರ್ಸ್ ನೀವು ನೋಡ್ತೀರ ಏನಂತ ಹೇಳಿ. ಹಾಂ, ಸೊ ಇಟ್ ಮೀನ್ಸ್ ಇಟ್ ಈಸ್ ಆಲ್ವೇಸ್ ರೆಡ್ಯೂಸಿಂಗ್ ಇನ್ ದಟ್ ಗಿವನ್ ಇಂಟರ್ವಲ್. ಸರಿನಾ? ಕೊನೆಯದಾಗಿ ಮ್ಯಾಥಮೆಟಿಕಲಿ ವಿ ಹ್ಯಾವ್ ಝೀರೋ ರೇಟ್ ಆಫ್ ಚೇಂಜ್ ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ ಇಸ್ ಈಕ್ವಲ್ ಟು ಝೀರೋ ಅಂತ ಹೇಳಿ, ಆಯಿತಾ? ಸೊ ಇಲ್ಲಿ ಹಾಂ, ಸೊ ಗ್ರಾಫಿಕಲಿ ಹೇಗೆ ಕಾಣುತ್ತದೋ ಝೀರೋ ರೇಟ್ ಆಫ್ ಚೇಂಜ್ ಇದೆಯಲ್ಲ, ಅದರ ಯೂಸೇಜು ಹಲವಾರಿದೆ. ಸೊ ಮೇನ್ ಯೂಸೇಜ್ ಬಗ್ಗೆ ಮಾತಾಡ್ತೇನೆ. ಝೀರೋ ಅಟ್ ಅ ಪಾಯಿಂಟ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ, ಈ ಪಾಯಿಂಟ್ ಎ, ಈ ಪಾಯಿಂಟ್ ಎ. ಸೊ ಗ್ರಾಫಿಕಲಿ ಇಟ್ ಟಾಕ್ಸ್ ಅಬೌಟ್ inflection point
ಪಾಯಿಂಟ್, ಸರಿನಾ? ಸೊ ಗ್ರಾಫಿಕಲಿ ಅದು ಹೀಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹೀಗಿರ್ಬೋದು. ದಿಸ್ ಕ್ಯಾನ್ ಬಿ ದಟ್ ಇನ್ಫ್ಲೆಕ್ಷನ್ ಪಾಯಿಂಟ್. ಈ ಪಾಯಿಂಟಲ್ಲಿ ನಿಮ್ಮ ಗ್ರಾಫು ಏನಾಗುತ್ತೆ, ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ. ಸೊ ವಿ ಕ್ಯಾನ್ ಟೆಲ್ ದಟ್ ಸ್ಲೋಪ್ ಆಫ್ ದ ಗ್ರಾಫ್ it can move from positive to negative, ಇಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ಟು ಪಾಸಿಟಿವ್. ಸೊ ಇಟ್ ಇಂಡಿಕೇಟ್ಸ್ ಸಚ್ ಅ ಪಾಯಿಂಟ್, ಆಯಿತಾ? ಝೀರೋ ರೇಟ್ ಆಫ್ ಚೇಂಜ್ ನೋಡ್ತು ಅಂತ ಹೇಳಿದ್ರೆ ಅಟ್ ಅ ಪಾಯಿಂಟ್ ಇಟ್ ಈಸ್ ಅ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ಹೇಳಿ, ಅದು ನಾನು ಬ್ರೇಕ್ ಪಾಯಿಂಟ್ ಅಂತ ಹೇಳಿ ಕರಿತೀನಿ ಅದನ್ನು. ಬ್ರೇಕಿಂಗ್ ಫ್ರಮ್ ವಾಟ್? ಬ್ರೇಕಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಇಫ್ ನಾಟ್ ಪಾಸಿಟಿವ್ ನೆಗೆಟಿವ್, ಸರಿನಾ? ಸೊ ಇವಾಗ ನಾನು ಒಂದು ಲೈವ್ ಎಕ್ಸಾಂಪಲ್ ನೋಡ್ತೀನಿ. ಇದು ನಿಮ್ಮ ಈಕ್ವೇಷನು, ಆಯಿತಾ? ಅದು ಈಕ್ವೇಷನ್ ಏನು ಡಿಟರ್ಮೈನ್ ಮಾಡ್ತಾಯಿದೆ ಅದು ಬೇಕಾಗಿಲ್ಲ ತಕ್ಷಣಕ್ಕೆ. ಇದು ನಿಮ್ಮ ಗ್ರಾಫು, ಮೇಲ್ಗಡೆ ಇರೋವಂಥ ಗ್ರಾಫೇ ಆ ಈಕ್ವೇಷನ್ನ ಗ್ರಾಫು. ಇಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಮತ್ತೊಂದು ಗ್ರಾಫ್ ನೋಡ್ತೀವಿ ಕೆಳಗಡೆದು. ದಿಸ್ ಗ್ರಾಫ್ ಡಿಟರ್ಮೈನ್ಸ್ ದ ಡಿರೈವೇಟಿವ್ ಆಫ್ ದ ಎಬೋ ಗ್ರಾಫ್ ಅಂತ ಹೇಳಿದ್ರೆ ಏನು? ಇಲ್ಲಿ ನೋಡಿಲಿ, ನಾನು ಈ ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂನ ಹಿಂದೆ ಮುಂದೆ ಮಾಡ್ತಾಯಿದ್ದೀನಿ, ಸರಿನಾ? ಅಕಾರ್ಡಿಂಗ್ಲಿ ಆ ಎಕ್ಸ್ ವ್ಯಾಲ್ಯೂಗೆ ವೈ ವ್ಯಾಲ್ಯೂ ಏನಂತ ಹೇಳಿ ಅದು ಸಿಸ್ಟಮು ಡಿಟರ್ಮೈನ್ ಮಾಡಿ ಈ ಒಂದು ಚಿಕ್ಕೆ ಇದೆ ನೋಡಿ ಅದನ್ನು ಹಿಂದೆ ಮುಂದೆ ಮಾಡುತ್ತೆ, ಆಯಿತಾ? ಆ ಚಿಕ್ಕೆ ಮೇಲೆ ಟ್ಯಾಂಜೆಂಟ್ನ ಡ್ರಾ ಮಾಡ್ತಿದ್ದೀವಿ. ಟ್ಯಾಂಜೆಂಟ್ ಈಸ್ ಅ ಲೈನ್ ವಿಚ್ ಕ್ರಾಸಸ್ ದ ಗ್ರಾಫ್ ಅಟ್ ಟಚಿಂಗ್ ದ ಗ್ರಾಫ್ ಅಟ್ ಅ ಸಿಂಗಲ್ ಪಾಯಿಂಟ್, ಅಲ್ವಾ? ಸೊ ಈ ಟ್ಯಾಂಜೆಂಟ್ ಲೈನ್ ಇದೆಯಲ್ಲ, ಈ ಲೈನಿನ ಸ್ಲೋಪ್ ವ್ಯಾಲ್ಯೂ ಏನು ಅಂತ ಹೇಳಿ ಕಂಡುಹಿಡಿದು ಅದನ್ನು ಪ್ಲಾಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಈ ರೀತಿಯಲ್ಲಿ ಹೇಳ್ತೀನಿ, ಒಂಥರ ಒಂದು ಗ್ರಾಫ್ ಇದೆ, ಗ್ರಾಫ್ ಮೇಲೆ ಯಾವುದೋ ಒಂದು ಪಾಯಿಂಟ್ ತೊಗೊತೀನಿ, ಅದಕ್ಕೆ ಟ್ಯಾಂಜೆಂಟ್ ಡ್ರಾ ಮಾಡ್ತಾಯಿದ್ದೀನಿ. ಆ ಟ್ಯಾಂಜೆಂಟ್ ಸ್ಲೋಪ್ ಏನು ಅಂತ ಹೇಳಿ ಕಂಡುಹಿಡಿದು ನಾನು ಇಲ್ಲಿ ಕೆಳಗಡೆ ಪ್ಲಾಟ್ ಮಾಡ್ತಾಯಿದ್ದೀನಿ, ಆಯಿತಾ? ಸೊ ಆ ಟ್ಯಾಂಜೆಂಟು ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿ ಇಲ್ಲಿ ಕೂಡ ಸ್ಲೋಪ್ ಅಂತ ಹೇಳಿ ಒಂದು ಬಾಕ್ಸಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ ಇಲ್ಲಿ. ಸೊ ಸ್ಲೋಪ್ ಇಸ್ 6.84. ಇಟ್ಸ್ ಅ ಪಾಸಿಟಿವ್ ಸ್ಲೋಪ್. ಏನಕ್ಕಪ್ಪ ಪಾಸಿಟಿವ್ ಇದು ಅಂತ ಹೇಳಿದ್ರೆ ನಾವು ರೈಟ್ ಹೋದಂಗೆ ಈ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ. ದಟ್ಸ್ ವೈ ಇಟ್ ಈಸ್ ಅ ಪಾಸಿಟಿವ್ ಸ್ಲೋಪ್. ಈ ಪಾಯಿಂಟಲ್ಲಿ ಕೂಡ ಪಾಸಿಟಿವ್, ಯಾಕಂತ ಹೇಳಿದ್ರೆ ನಾವು ರೈಟ್ ಹೋದಂಗೆ ಸ್ವಲ್ಪ ಹೆಚ್ಚಾಗ್ತದೆ, ಬಟ್ ಸ್ಟಿಲ್ ಇಟ್ಸ್ ಇನ್ಕ್ರೀಸಿಂಗ್, ಹಾಗಾಗಿ ಇದು ಕೂಡ ಪಾಸಿಟಿವ್ ಸ್ಲೋಪ್. ಮುಂದೆ ಹೋಗ್ತಾ 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 ಇದು ಪಾಸಿಟಿವ್, ಇದು ಪಾಸಿಟಿವ್. ಈ ಪಾಯಿಂಟು ದಿಸ್ ಇಸ್ ಯೋರ್ ಬ್ರೇಕ್ ಪಾಯಿಂಟ್, ಇನ್ಫ್ಲೆಕ್ಷನ್ ಪಾಯಿಂಟ್. ದಟ್ಸ್ ವೇ ದ ಗ್ರಾಫ್ ಬಿಕಮ್ಸ್, ದ ಸ್ಲೋಪ್ ಬಿಕಮ್ಸ್ ಪಾಸಿಟಿವ್ ಟು ನೆಗೆಟಿವ್ ಈ ಕೇಸಲ್ಲಿ. ಆ ವ್ಯಾಲ್ಯೂ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ ನೋಡಿ ಈ ಎರಡನೇ ಗ್ರಾಫಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇದು ನಿಮ್ಮ ಎಕ್ಸ್ ಆ್ಯಕ್ಸಿಸ್ ಯಾವುದೋ ಇದು ಈ ಲೈನು 0 ಇದೆ ನೋಡಿ, ವೈ 0 ಇದೆ ನೋಡಿ, ದಟ್ಸ್ ಯುವರ್ ಎಕ್ಸ್ ಆ್ಯಕ್ಸಿಸ್. ಸೊ ಈ ಗ್ರಾಫು ಪಾಸಿಟಿವ್ ವೈ ಕಾಂಪೊನೆಂಟಿಂದ ನೆಗೆಟಿವ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಕ್ವಾಡ್ರೆಂಟಿಂದ ಥರ್ಡ್ ಇಲ್ಲ ಅಂದರೆ ಫೋರ್ತ್ ಕ್ವಾಡ್ರೆಂಟ್ ಹೋಗ್ತಾ ಇದೆ, ಆಯಿತಾ? ಸೊ ಪಾಸಿಟಿವ್ ಇಂದ ನೆಗೆಟಿವ್ ವೈ ಕಾಂಪೊನೆಂಟ್ಗೆ ಮೂವ್ ಆಗ್ತಾ ಇದೆ, ಇಂಡಿಕೇಟಿಂಗ್ ದಟ್ ದ ಸ್ಲೋಪ್ ವಿಲ್ ಬಿ ನೆಗೆಟಿವ್ ಫ್ರಮ್ ನೋ ಆನ್ವರ್ಡ್ಸ್. ನೋಡಿ ಇಲ್ಲಿ ಸ್ಲೋಪ್ ನೆಗೆಟಿವ್ ಇದೆ, ಇಲ್ಲಿ ವ್ಯಾಲ್ಯೂಸ್ ಕೂಡ ನೆಗೆಟಿವ್ ಇದೆ, ಆ್ಯಂಡ್ ದ ವ್ಯಾಲ್ಯೂ ಇಸ್ -2.14. ಸೊ ಈ ಪಾಯಿಂಟ್ ನೋಡ್ತು ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡ್ತು ಅಂದರೆ, ಇಫ್ ಐ ಝೂಮ್ ಇನ್, ಸೊ ಇಲ್ಲಿ ನೋಡ್ಬೋದು ದಿಸ್ ಇಸ್ ಬಿಟ್ವೀನ್ 2 ಆ್ಯಂಡ್ 2.5, -2 ಆ್ಯಂಡ್ -2.5. ಸೊ ಇಲ್ಲಿ ನೋಡ್ಬೋದು ಅದೇ ವ್ಯಾಲ್ಯೂ ಕಾಣ್ತಾ ಇದೆ ಇಲ್ಲಿ, ಅಲ್ವಾ? ಸೊ ಈ ಭಾಗದಲ್ಲಿ, ಈ ಕೆಂಪಿರೋ ಭಾಗದಲ್ಲಿ ಇಲ್ಲೆಲ್ಲ ಸ್ಲೋಪು ನೆಗೆಟಿವ್ ಇದೆ. At this point you have the point of inflection, that is the slope is 0. ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ 0 ಟಚ್ ಹಾಕ್ಕೊಂಡು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಟಚ್ ಹಾಕ್ಕೊಂಡು ಪಾಸಿಟಿವ್ ವೈ ಆ್ಯಕ್ಸಿಸ್ ಹೋಗ್ತಾ ಇದೆ, ಅಂದರೆ ಪಾಸಿಟಿವ್ ವ್ಯಾಲ್ಯೂ ಹೋಗ್ತಿದೆ ಆಫ್ ದ ವೈ ಆ್ಯಕ್ಸಿಸ್. ಸೊ ಸ್ಲೋಪ್ ಇಸ್ ಪಾಸಿಟಿವ್ ಆ್ಯಂಡ್ ದ ವ್ಯಾಲ್ಯೂ ಓವರ್ ಹಿಯರ್ ಆಲ್ಸೋ ಇಸ್ ಪಾಸಿಟಿವ್, ಅಲ್ವಾ? ದಿಸ್ ಆರ್ ಪಾಸಿಟಿವ್ ಸೆಟ್ ಆಫ್ ವ್ಯಾಲ್ಯೂಸ್. ಸೊ ಗ್ರಾಫ್ ನೋಡ್ಬೋದು ಇಲ್ಲಿ, ದ ಟ್ಯಾಂಜೆಂಟ್ ಹ್ಯಾಸ್ ಅ ಪಾಸಿಟಿವ್ ಸ್ಲೋಪ್. ಸೊ ಈ ರೀತಿಯಲ್ಲಿ ಒಂದು ಗ್ರಾಫು ನಿಮಗೆ ಪಾಸಿಟಿವು, ನೆಗೆಟಿವು, ಪಾಸಿಟಿವ್ ಈ ಥರ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಪಾಸಿಟಿವ್ ಇರಬೇಕಾದ್ರೆ ಈ ಭಾಗ ಪಾಸಿಟಿವ್ ಇದೆ, ಹಾಗಾಗಿ ಬೇರೆ ಬಣ್ಣ ಇದೆ ಇದು. ಪಾಸಿಟಿವ್ ಇರಬೇಕಾದ್ರೆ ಈ ರೀತಿಯಲ್ಲಿ ಸ್ಲೋಪ್ ಹೆಚ್ಚಾಕೊಂಡೇ ಹೆಚ್ಚೇ ಇರುತ್ತೆ.
ಅದು ಹೇಗೆ ಹೆಚ್ಚಾಗ್ತಾ ಇರೋದು ಅದು ದಟ್ ಇಸ್ ನಾಟ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಸೊ ಇಲ್ಲಿ ಹೆಚ್ಚಾಕೊಂಡು ಹೋಗ್ತಾ ಇದೆ, ಅದಾಯಿತು ಅಂದಮೇಲೆ ಈ ಭಾಗ ಕಮ್ಮಿ ಹಾಕೊಂಡು ಹೋಗ್ತದೆ, ಈ ಭಾಗ ಹೆಚ್ಚಾಕೊಂಡು ಹೋಗ್ತದೆ. ಸೊ ಬಿಟ್ವೀನ್ ಇಂಟರ್ವಲ್ಸ್ ಥಿಂಗ್ಸ್ ಕ್ಯಾನ್ ವೇರಿ. ಸೊ ನಮ್ಮ ಡಿರೈವೇಟಿವ್ ಈ ಭಾಗನ ಇಂಡಿಕೇಟ್ ಮಾಡುತ್ತೆ. ಸೊ ದ ಡಿರೈವೇಟಿವ್ ವಿಲ್ ಇಂಡಿಕೇಟ್ ಆಲ್ ಆಫ್ ದಿಸ್, ರೈಟ್. ಸೊ ಇಲ್ಲಿ 0 ಇತ್ತು ಅಂತ ಹೇಳಿದ್ರೆ ಇಟ್ಸ್ ಅ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್, ಅಂದರೆ ಪಾಸಿಟಿವ್ ಇಂದ ನೆಗೆಟಿವ್, ಇಲ್ಲ ನೆಗೆಟಿವ್ ಇಂದ ಪಾಸಿಟಿವ್ ಚೇಂಜ್ ಆಗ್ತದೆ ಅಂತ ಹೇಳಿ ಅರ್ಥ. ಪಾಸಿಟಿವ್ ವ್ಯಾಲ್ಯೂ ಬರ್ತಾಯಿತ್ತು ಅಂತ ಹೇಳಿದ್ರೆ ದ ಗ್ರಾಫ್ ಇಸ್ ಇನ್ಕ್ರೀಸಿಂಗ್ ಅಂತ ಹೇಳಿ ಅರ್ಥ. ನೆಗೆಟಿವ್ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ದ ಗ್ರಾಫ್ ಇಸ್ ಡಿಕ್ರೀಸಿಂಗ್. ಅದು ಹೇಗೆ ಡಿಕ್ರೀಸ್ ಆಗ್ತದೆ ಅದು ಪ್ರಶ್ನೆ ಇಲ್ಲ, ಆಯಿತಾ. ಅದನ್ನು ನಾವು ಈ ಪರ್ಟಿಕ್ಯುಲರ್ ಸಬ್ಸ್ಟಿಟ್ಯೂಷನ್ ಮಾಡಿ ಯೋಚನೆ ಮಾಡ್ತೀವಿ. ದಟ್ ಕಾಂಟ್ ಬಿ ಜಸ್ಟ್ ಆನ್ಸರ್ಡ್ ಲುಕಿಂಗ್ ಎಟ್ ದ ಪಾಸಿಟಿವ್ ಆರ್ ನೆಗೆಟಿವ್ ಆಸ್ಪೆಕ್ಟ್. ಅದು ಉತ್ತರ ಕೊಡೋದಕ್ಕೆ ಇನ್ನೊಂದು ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಅದು ಇದು ಮಾಡಿಕೊಂಡು ಮುಂದುವರಿಬೇಕು, ಸರಿನಾ. ಸೊ ಆಲ್ ಇನ್ ಆಲ್ ಇದು ನಿಮ್ಮ ಇಂಟ್ರಡಕ್ಷನ್ ಕಂಡು ಆಲ್ವೇಸ್ ರೆಡ್ಯೂಸಿಂಗ್. ಹಾಂ, ತಕ್ಷಣಕ್ಕೆ ಇದನ್ನೆಲ್ಲ ಬರ್ಕೊಳ್ಳಿ. ಈ ಪ್ರತಿಯೊಂದು ವಿಷಯನೂ ಇನ್ನೂ ಡೀಟೇಲಾಗಿ ನ್ಯೂಮರಿಕಲ್ಸ್ ಮಾಡ್ತೀವಿ, ಮತ್ತು ಇದ್ರ ಮೇಲೆ ಇನ್ನೂ ಥಿಯರೀಸ್ ಇದೆ, ಮತ್ತೊಂದಷ್ಟು ಗ್ರಾಫ್ಸು ಅದು ಇದು ಎಲ್ಲ ಇದೆ, ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ಸ್ ಇದೆ, ಅದನ್ನು ಚೆನ್ನಾಗಿ ನೋಡ್ತೀವಿ. ಜಸ್ಟ್ ಇಂಟ್ರಡಕ್ಷನ್ ಇದು. ಸೊ ತಕ್ಷಣಕ್ಕೆ ದಿಸ್ ಇಸ್ ಎ ಗುಡ್ ಇಂಟ್ರಡಕ್ಷನ್. ನಿಮಗೆ ಪ್ರತಿಯೊಂದು ವಿಷಯನೂ ಬೇಕಾಗುತ್ತೆ ಇಲ್ಲಿ, ಸೊ ಎಲ್ಲ ಬರ್ಕೊಳ್ಳಿ. ಮತ್ತು ಪೈಥಾನ್ ಕೋಡ್ನ ನೀವು ಟ್ರೈ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.